ಇದೀಗ ತಮಿಳು ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚೆನ್ನೈನಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಮೇ 7ಕ್ಕೆ ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗಲ್ವಾ? ಯಾಕೆ ಈ ಪ್ರಶ್ನೆ ಅಂತ ನೋಡಿದ್ರೆ ಸರ್ಕಾರ ರಚನೆಗೆ ಸಮಯ ಹಿಡಿಯುವ ಸಾಧ್ಯತೆ ಇದೆ. ಈಗಾಗಲೇ ತಮಿಳುನಾಡಲ್ಲಿ ಟಿವಿಕೆ ಏನೋ ಪಕ್ಷ ಒಂದಿಷ್ಟು 108 ಸ್ಥಾನಗಳನ್ನ ಗೆದ್ಕೊಂಡು ಮುನ್ನೆಲೆಗೆ ಬಂತು. ಬಟ್ ಇಲ್ಲಿ ಆಗಿರುವಂತದ್ದೇನು, ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಅಂದ್ರೆ 118 ಮ್ಯಾಜಿಕ್ ನಂಬರ್. ಈ 118 ಮ್ಯಾಜಿಕ್ ನಂಬರ್ ಅನ್ನ ದಳಪತಿ ವಿಜಯ್ ಅಲ್ಲಿ ತಲುಪುವುದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನೆಕ್ಸ್ಟ್ ಇರುವಂತ ಆಪ್ಷನ್ ಮೈತ್ರಿ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಚೆನ್ನೈನಲ್ಲಿ ಬಿಗ್ ಡೆವಲಪ್ಮೆಂಟ್. ಮೇ 7ಕ್ಕೆ ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗಲ್ವಾ? ಸರ್ಕಾರ ರಚನೆಗೆ ಸಮಯ ಹಿಡಿಯುವ ಸಾಧ್ಯತೆ ಹಿನ್ನೆಲೆಯಲ್ಲಿ ತಮಿಳುನಾಡಿನಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಶುರುವಾಗಿದೆ. ಟಿವಿಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿಗ್ ನಿರ್ಧಾರ. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ. ಮೈತ್ರಿ ಸರ್ಕಾರ ರಚನೆ ಸಂಬಂಧ ಸಭೆಯಲ್ಲಿ ಚರ್ಚೆ. ಯಾರು ಬೆಂಬಲ ಪಡೆಯಬೇಕು ಎಂಬ ಬಗ್ಗೆ ಇನ್ನೂ ಫೈನಲ್ ಇಲ್ಲ. ಹೀಗಾಗಿ ವಿಜಯ್ ಸರ್ಕಾರ ರಚನೆ ವಿಳಂಬವಾಗುವ ಸಾಧ್ಯತೆ ಇದೆ. ಮುಂಜಾಗ್ರತಾ ಕ್ರಮವಾಗಿ ವಿಜಯ್ ರೆಸಾರ್ಟ್ ಪಾಲಿಟಿಕ್ಸ್ ಇದೀಗ. ಮಲ್ಲಾಪುರಂ ರೆಸಾರ್ಟ್ಗೆ ಟಿವಿಕೆಯ ನೂತನ ಶಾಸಕರು ಶಿಫ್ಟ್ ಆಗಿದ್ದಾರೆ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ವಿಜಯ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಸರ್ಕಾರ ರಚನೆಗೆ 2 ವಾರ ಟೈಮ್ ಕೇಳಿರುವ ವಿಜಯ್ ತಮಿಳು ರಾಜಕೀಯಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೀಗೋ ಇದೀಗ ಸಾಕಷ್ಟು ಬೆಂಬಲವನ್ನ ಪಡೆದುಕೊಂಡು, ಸಾಕಷ್ಟು ಸಂಖ್ಯೆಯಲ್ಲಿ 108 ಸಂಖ್ಯೆಗಳನ್ನ ಪಡೆದುಕೊಂಡು ಮುನ್ನೆಲೆಗೆ ಬಂದಿದೆ ಟಿವಿಕೆ ಪಕ್ಷ. ಬಟ್ ಸಿಎಂ ಆಗಬೇಕು, ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿಯುತವಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಈಗಾಗಲೇ ಇರುವಂತ 108 ಸ್ಥಾನಗಳು. ಬಟ್ ಮ್ಯಾಜಿಕ್ ನಂಬರ್ 118. ತಮಿಳುನಾಡಲ್ಲಿ 134 ಕ್ಷೇತ್ರಗಳ ಪೈಕಿ 118ರಲ್ಲಿ ಇದೀಗ ಟಿವಿಕೆಗೆ ಸಿಕ್ಕಿದ್ದು 108 ಸ್ಥಾನ. ಇನ್ನೂ 10 ಸ್ಥಾನ ಬೇಕಲ್ವಾ? ಮೈತ್ರಿ ಮಾಡ್ಕೊಳ್ಬೇಕು. ಯಾರ ಜೊತೆ ಮೈತ್ರಿ ಆಗ್ಬೇಕು? ಈಗ ಮೈತ್ರಿ ಆದ್ರೂ ಸಹಿತ ಅವ್ರಿಗೂ ಒಂದಿಷ್ಟು ಸ್ಥಾನಮಾನಗಳನ್ನ ಗುರುತಿಸ್ಕೊಡ್ಬೇಕಾಗುತ್ತೆ. ಸರ್ಕಾರ ರಚನೆ ಆಗ್ಬೇಕು ಅಂತ ಅಂದ್ರೆ ಟೈಮ್ ಬೇಕು. ಹೀಗಾಗಿ 2 ವಾರ ಸಮಯ ಕೇಳಿದ್ದಾರಂತೆ ವಿಜಯ್. ಸರ್ಕಾರ ರಚನೆ ಆಗ್ಬೇಕು ಅಂದ್ರೆ 2 ವಾರ ನನಗೆ ಸಮಯ ಬೇಕು ಅಂತ ಎಂದಿದ್ದಾರೆ. ಮೇ 7ಕ್ಕೆ ಇದಕ್ಕ ವಿಜಯ್ಗೆ ಸಿಎಂ ಪಟ್ಟಾಭಿಷೇಕ ಆಗೋದು ಡೌಟು. ಆಗುತ್ತಾ ಇಲ್ವಾ ಅನ್ನುವಂಥ ಅನುಮಾನದಲ್ಲಿ. ಆಗಲ್ಲ ಅಂತ ಅಂದ್ರೆ ಇದೀಗ ಸರ್ಕಾರ ರಚನೆ ಆಗ್ಬೇಕು ಅಂತ ಅಂದ್ರೆ ಕಡಿಮೆ ಸೀಟ್ಗಳಿದಾವೆ. ಮೈತ್ರಿ ಮಾಡ್ಕೊಳ್ಬೇಕು. ಮೈತ್ರಿ ಯಾರ ಜೊತೆ ಆಗ್ಬೇಕು? ಒಂದ್ ಕಡೆ ಕೇಳಿ ಬರ್ತಾ ಇರುವಂತದ್ದು ಇದೀಗ PMK, ಕಾಂಗ್ರೆಸ್ 5 ಸ್ಥಾನಗಳು, PMK 4 ಸ್ಥಾನ. ಇತರರನ್ನ ಅಲ್ಲಿ ನೋಡೋದಾದ್ರೆ ಇತರೆ ಸಹಿತ 7 ಸ್ಥಾನಗಳನ್ನು ಪಡೆದುಕೊಂಡಿದೆ. ಬಟ್ ಹೀಗಾಗಿ ಇಲ್ಲಿ ಯಾರ ಜೊತೆ ಮೈತ್ರಿ ಆಗಬೇಕು ಅನ್ನುವಂಥದ್ದು ಒಂದು ರೀತಿಯಾದಂತಹ ಗೊಂದಲ. ಈಗ DMK ಜೊತೆ ಆಗೋದು ಅಂತ ಅಂದಾಗ DMK ಈಗ ಟಿವಿಕೆ ಪಕ್ಷದ ಜೊತೆಗೆ ಯಾವ ರೀತಿಯಾಗಿ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಬಟ್ ಇಲ್ಲಿ ಈಗಾಗಲೇ ಬಿಜೆಪಿ ಜೊತೆ ADMK ಬಸ್ಟ್ ಇಲ್ಲೆಲ್ಲವೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ನಾವು ನೋಡಿದಾಗ ಟಿವಿಕೆ ಪಕ್ಷಕ್ಕೆ ಇರುವಂತ ಆಪ್ಷನ್ಸ್ ಏನು? ಕಾಂಗ್ರೆಸ್ 5 ಸ್ಥಾನಗಳನ್ನ ಪಡ್ಕೊಂಡಿದೆ, PMK ಇದೆ. ಮೈತ್ರಿ ಯಾರ ಜೊತೆ ಆಗ್ಬೇಕು? 118 ಮ್ಯಾಜಿಕ್ ನಂಬರು. ಇದೀಗ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇದ್ದಂತಹ ಮಾತು 2 ಮಂತ್ರಿಗಿರಿಯನ್ನ ಕೇಳ್ತಾ ಇದ್ದಾರೆ, ಮಂತ್ರಿ ಸ್ಥಾನವನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಬೇಡಿಕೆಗಳು ಈ ರೀತಿಯಾಗಿ ಟಿವಿಕೆ ಪಕ್ಷಕ್ಕೆ ಎದುರಾಗುವಂತ ಒಂದಿಷ್ಟು ಸವಾಲುಗಳಿದಾವೆ. ಈ ಸವಾಲುಗಳನ್ನೆಲ್ಲ ಮೀರಿ ಸರ್ಕಾರ ರಚನೆ ಆಗಬೇಕು ಅಂತ ಅಂದ್ರೆ ಸಮಯ ಬೇಕು. ಟಿವಿಕೆ ಪಕ್ಷ ಏನೋ ಒಂದು ಜನಗಳ ಒಂದು ಆಶೀರ್ವಾದ, ಮತದಾರರು ಕೈ ಹಿಡಿದಿದ್ದಾರೆ. ಈ ಬಾರಿ ತಮಿಳುನಾಡಿನಲ್ಲಿ ಒಂದು ದಾಖಲೆ ವಿಜಯ್ ಅವರದು. ಎಕ್ಸಿಟ್ ಪೋಲ್ ಹೇಳಿದಂತಹ ಪ್ರಕಾರವಾಗಿನೇ ಅದೇ ನಂಬರ್ನಲ್ಲಿ ಗೆದ್ಕೊಂಡು ಬಂದಿದ್ದಾರೆ. ಇನ್ನೊಂದು 10 ಸ್ಥಾನಗಳು ಬಂದಿದ್ರೆ
ಯಾರ ಅವಶ್ಯಕತೆನೂ ಕೂಡ ಇರ್ತಿರ್ಲಿಲ್ಲ. ಬಟ್ ಇಲ್ಲಿ ಕಡಿಮೆ ಸ್ಥಾನಗಳಿರೋದ್ರಿಂದ ವಿಜಯ್ಗೆ ಒಂದಿಷ್ಟು ಸವಾಲುಗಳು ಹೆಚ್ಚಾಗಿರುವಂಥದ್ದು. ಸದ್ಯಕ್ಕೆ ಟಿವಿಕೆ ಪರಿಸ್ಥಿತಿ ಹೇಗಿದೆ? ಒಂದು ಕಡೆ ರೆಸಾರ್ಟ್ಗೆ ಇದೀಗ ಶಿಫ್ಟ್ ಆಗಿ ರೆಸಾರ್ಟ್ ಪಾಲಿಟಿಕ್ಸ್ ಸಹಿತ ಅಲ್ಲಿ ನಡೀತಾ ಇರುವಂಥದ್ದು. ಚರ್ಚೆ ಆಗ್ತಾ ಇದೆ, ಯಾರ ಜೊತೆ ಮೈತ್ರಿ ಆಗಬೇಕು, ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅದ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತಲ್ಲ. ಇನ್ನು ಎರಡೆರಡು ಕ್ಷೇತ್ರದಲ್ಲಿ ವಿಜಯದ ಪತಾಕೆಯನ್ನ ಹಾರಿಸಿದ್ದಾರೆ. ಅಲ್ಲೂ ಒಂದು ಕ್ಷೇತ್ರಕ್ಕೂ ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಇದೆ. ಸೊ ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಮುಂದೆ ಸರ್ಕಾರ ರಚನೆ ಆಗಬೇಕಾಗಿದೆ.